ಯೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಎಲ್ಲ ಆರಾಮಿದ್ದೀರಾ? ನಾ ಇಲ್ಲಿ ಆರಾಮಿದ್ದೀನಿ. ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದರೆ ಸಂಡೇ, ಸುಮ್ಮನೆ ಹಂಗೆ ಸಂಕ್ರಾಂತಿ ಹಿಂದಿನ ದಿನ ಇಲ್ಲೇ ರೈಡ್ ಹೋಗ್ತಾ ಇದೀವಿ. ಎಲ್ಲಿ ಅಂದರೆ ನಾನು ಅದೇ ಆಫ್ ರೋಡ್ ಅಂತ, ಬೆಂಗಳೂರು ನಿಯರ್ ಬೈ ಆಫ್ ರೋಡ್ ಅಂದರೆ ಗಂಗಾಧರೇಶ್ವರ ಬೆಟ್ಟ ಹೇಳ್ತಾ ಇದ್ರಲ್ಲ, ಅದು ಅಂತ ಪ್ಲ್ಯಾನ್ ಮಾಡಿದೆ. ಈವ್ನಿಂಗ್ ಹೋಗೋಣ ಇಲ್ಲ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತ. ನಮ್ಮ ಫ್ರೆಂಡ್ಸ್ ಹಂಗೆ ಮುತ್ತತ್ತಿಗೆ ಹೋಗೋಣ ಅಂದರು. ಸೊ ಓಕೆ, ಫಸ್ಟ್ ಮುತ್ತತ್ತಿ ಕವರ್ ಮಾಡಿಕೊಂಡು ಆಮೇಲೆ ಗಂಗಾಧರೇಶ್ವರ ಬೆಟ್ಟ ಸನ್ಸೆಟ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಇವಾಗ. ಸೊ ಹೋಗ್ತಾ ಇದೀವಿ ಇವಾಗ. ಇಬ್ಬರೇ ಹೋಗ್ತಾ ಇರೋದು, 2 ಗಾಡಿ. ಇನ್ನೇನು ಆಲ್ಮೋಸ್ಟ್ ಮುತ್ತತ್ತಿ ಹತ್ರ ಬರ್ತಾ ಇದ್ದೀವಿ. ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾವೇರಿ ರಿವರ್ ಬ್ಯಾಂಕು. ಸೊ ಕಾವೇರಿ ನದಿ ಇಲ್ಲಿ ಸ್ವಲ್ಪ ಆಟ ಆಡ್ಬೋದು. ಆಟ ಆಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡುವ. ಹಾಂ, ನೀರು ಇಲ್ಲ, ಮಳೆನೂ ಇಲ್ಲ, ನೀರು ಇಲ್ಲ. ಹಾಂ, ಮಿಸ್ ಆಗಿ ಹುಚ್ಚಾಗಿದ್ಬಿಟ್ರೆ ದಗ ಹತ್ಕೊಂಡ್ಬಿಡ್ತಾವೆ ಬೆಂಕಿ. ಹಾಂ, ಬಾಯ್ಸ್ ಎಲ್ಲ ಇಲ್ಲೇ ಇದ್ದೀರಾ? ಏನ್ರ ಸಮಾಚಾರ? ಇಲ್ಲ, ಅವರೆಲ್ಲ ಅಣ್ಣ ತಮ್ಮಂದ್ರು ಚಳಿಗೋರು. ಹಾಂ, ಫುಲ್ ಅವೇ ಇದ್ದಾವೆ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು. ನೀರೇ ಎಲ್ಲ ಫುಲ್ ಖಾಲಿ ಹೊಡಿತೈತೆ. ಅಕಾರ್ಡಿಂಗ್ ಟು ಮ್ಯಾಪ್ಸು ಮುಗೀತು ಲೊಕೇಶನ್. ಈ ಸ್ಪೇರ್ ಫೋನ್ ಗುರು ಅಲ್ಲೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ನಾನು, ಗೊತ್ತಾಗಲ್ಲ. ಈ ಬ್ಲೂಟೂತ್ ಕನೆಕ್ಟ್ ಇರಲ್ವ, ಡಿಸ್ಕನೆಕ್ಟ್ ಆಗಲ್ವಾ? ಇದು ಎಕ್ಸ್ಟ್ರಾ ಇಟ್ಕೊಂಡು ಮ್ಯಾಪಿಗೆ ಅಂತಲೇ ಹಾಕ್ಕೊಂಡಿರ್ತೀನಿ. ಆಫ್ ಬ್ರೋ, ಪೀಸಲ್ಲಿ ಮಳೆ ಇದೆ ಬ್ರೋ. ಅಲ್ಲಿ ವುಡ್ ಪೀಸ್ ಇತ್ತಲ್ಲ, ಇಲ್ಲೇ ರೀ, ಅಲ್ಲಿ ವುಡ್ ಪೀಸ್ ಬಿದ್ದಿತ್ತಲ್ಲ, ಮಳೆ ಇದೆ ಅದರಲ್ಲಿ. ಇವನ ಆಯ್ತು, ಮಳೆ ಅಲ್ಲ, ನೀನು ಒಂದೇ ಸಲ ಮಳೆ ಅನ್ಕೊಂಬಿಟ್ಟೆ. ಇದು ಕೊಂಬೆದ್ ಬರುತ್ತಲ್ಲ ಚಿಕ್ಕ ಚಿಕ್ಕದಾಗ, ಸೇಮ್ ಮಳೆ ಥರನೇ ಕಾಣಿಸ್ತೈತೆ ನನಗೆ. ಹಾಂ ಹಾಂ, ಆಮೇಲೆ ಯಾಕೆ ಇಲ್ಲಿ ಬೇರೆ ಏನು ಗುರು, ನೀರೇ ಇಲ್ಲ, ನೀರೇ ಇಲ್ಲ. ಎಲ್ಲ ತಮಿಳ್ನಾಡು ಬಿಟ್ಬಿಟ್ಟವ್ರೆ ಬಳಿ ಮಕ್ಕಳು. ಅದೇ ಎಲ್ಲ ತಮಿಳ್ನಾಡು ಬಿಟ್ಬಿಟ್ಟವ್ರೆ, ಇಲ್ಲಿ ನೀರೇ ಇಲ್ಲ ಸಂಟ. ಹಾಂ, ಹಿಂಗೇನಾ? ಅದೇ ಬಿಡ್ತಾರಲ್ಲ ಹಂಗೂ ಬಳಿ ಮಕ್ಕಳು ಹೋಯ್ತಾ ಇರುತ್ತೆ. ಇಲ್ಲೇ ಇಲ್ಲ ಸಾಮಾನು. ಹಾಂ, ಎಲ್ಲಪ್ಪ ದೇವಸ್ಥಾನ ಬರ್ತಾನೆ ಇಲ್ಲ. ಲೊಕೇಶನಲ್ಲಿ ನೋಡ್ರೆ ಅಲ್ಲೇ ಸ್ಟಾಪ್ ಆಯಿತು. 110 ಕಿಲೋಮೀಟ್ರ್ ಮೇಲೆ ಕಂಟಿನ್ಯೂಸ್ ಹೆಚ್ಚಿರೋದು, ನಾನ್ ಸ್ಟಾಪ್. ಇನ್ನೂ ಮುತ್ತತ್ತಿನ 70 ಕಿಲೋಮೀಟ್ರ್ ಹಾಕಿಲ್ಲ, ಗಾಬರಿನೇ ಆಗೋಗಿತ್ತು. ಇನ್ನೂ ಎಲ್ಲೈತಪ್ಪ ಅಂತಂದ್ಬಿಟ್ಟು. ಆಮೇಲೆ ಪಾರ್ಕಿಂಗ್ ಫೀಸ್ ಹಾಂ, ಟಿಕೆಟ್ ಕೊಡ್ತಾರೆ ಬಿಡು. ಐತೈತೆ. ಇಲ್ಲಿ ನೆಟ್ವರ್ಕ್ ಐತಲ್ಲ ಗೊತ್ತಿಲ್ಲ. ವೀರಮದಕರು ಹೇಳ್ತಾನಲ್ಲ, ಮುತ್ತತ್ತೆ ಈ ಸತ್ಯರಾಜಯ್ಯ ಚಿತ್ತಾತ ಚಿತ್ತ ಚಿತ್ತ ಚಿಂತಾತ. ಆ ಮುತ್ತತ್ತಿ ಹೆಸರು ಹೇಳ್ತಾರಲ್ಲ ಅದೇ ಇದು, ಬಟ್ ಏನು ತೋರಿಸಿಲ್ಲ ಅದರಲ್ಲಿ. ಇಲ್ಲಿ ಇಲ್ಲಿನ ಸ್ಪೆಷಾಲಿಟಿ ಏನಂತಂದರೆ, ನಮ್ಮ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದ ಪ್ರಕಾರ ಸೀತಾಮಾತೆ ನದಿ ದಂಡೆಯಲ್ಲಿ ಸ್ನಾನ ಮಾಡುವಾಗ ಅವರ ಮುತ್ತಿನ ಮೂಗುತಿ ಒಂದು ಕಳೆದೋಗುತ್ತೆ ನೀರಲ್ಲಿ. ಅದನ್ನು ಹುಡುಕೊಟ್ಟ ಹನುಮಂತನಿಗೆ, ಅಂದರೆ ನಮ್ಮ ಆಂಜನೇಯಗೆ, ಸೀತಾಮಾತೆಯು ಮುತ್ತತ್ತೆ ರಾಯ ಅಂತ ಹೆಸರು ಕೊಡ್ತಾರೆ, ಅಥವಾ ಮುತ್ತು ರಾಯ ಅಂತ ಹೆಸರು ಕೊಡ್ತಾರೆ. ಅಂದರೆ ಮುತ್ತನ್ನು ಎತ್ತಿ ಕೊಟ್ಟ ರಾಯ ಅಂತ. ಇಲ್ಲಿ ಸರೌಂಡಿಂಗಲ್ಲಿ ತುಂಬ ಫೇಮಸ್ಸು. ಅದಕ್ಕೋಸ್ಕರ ಅರ್ಕೆಗೆ ನೋಡಿ ಎಷ್ಟೊಂದು ವಿಗ್ರಹ ಕೊಟ್ಟಿದ್ದಾರೆ ಮುತ್ತತ್ತೆ ರಾಯದು. ನಾವು ಬಂದಿದ್ದ ದಿವಸ ಕೂಡ ಬೆಣ್ಣೆ ಅಲಂಕಾರ ಮಾಡಿ ಹೆವಿ ಜನ ಗುರು. ಮಾತ್ರ ಚೆನ್ನಾಗಿತ್ತು, ದರ್ಶನ ಎಲ್ಲ ನೀಟಾಗಿ ಆಯಿತು. ಮುತ್ತತ್ತಿ ದೇವರ ದರ್ಶನ ಮಾಡಿಕೊಂಡು ಸುಮ್ಮನೆ ಹಿಂಗೆ ನದಿ ಕಡೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಎಲ್ಲ ಖಾಲಿ ಹೊಡಿತದೆ, ನೀರೇ ಇಲ್ಲ ಗುರು. ಇವರೇ ಶಿವ ಅಂತ ನಮ್ಮ ಕಂಪ್ನಿಯವರು, ಕೊಲ್ಲಿಗು. ಹಾಂ, ವ್ಲಾಗ್ಗೆ ಇವ್ರ ಜೊತೆನೇ ಬಂದಿರೋದು. ಇಬ್ಬರು ನನ್ನ ಗಾಡೀಲಿ ಬಂದಿದ್ದೀವಿ. ಎಲ್ಲ ಬರೀ ಕಲ್ಲು ಬಂಡೆನೇ ಕಾಣಿಸ್ತಾ ಇದಾವೆಲ್ಲ. ನೋಡಿ, ಒಳ್ಳೆ ಹುಡುಗಂತಾರ ಡೀಸೆಂಟಾಗಿ ನಾಮಾಗಿ ಬಂದ್ಕೊಂಡು ಹೋಗ್ತಾ ಇದ್ದೀವಿ.
ನೋಡಿ ಇಲ್ಲೆಲ್ಲ ಆಂಜನೇಯನ ಕೆತ್ತಿ ಬಿಟ್ಟಿರೋದು, ಅದೇ ಕ್ವಾಲಿಟಿ ರಿಜೆಕ್ಟ್ ಆಗಿರೋದು, ಅಂದರೆ ನಾಟ್ ಓಕೆ ಆಗಿರೋದು. ಅಂದರೆ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವಲ್ಲ ಕೈ ಅದು ಇದು ಎಲ್ಲ ಆಗಿರೋದಲ್ಲ. ಇಲ್ಲಿ ಇದರಲ್ಲಿ ಅಲ್ಲಿರೋ ಆಂಜನೇಯದಲ್ಲಿ ಕತ್ತು ಮಾತ್ರ ದೊಡ್ಡದಿದೆ, ಬಾಡಿ ಮಾತ್ರ ಚಿಕ್ಕದಿದೆಯಲ್ಲ. ಅದೇ ಪ್ರಾಕ್ಟೀಸ್. ನಾನು ಅಲ್ಲಿ ನೋಡಿ ಅಲ್ಲಿ ನೋಡಲ್ಲಿ ಪಕ್ಕದಲ್ಲಿ ಬಿಯರ್ ಬಾಟ್ಲು. ಏನ್ರು ದೇವ್ರಿಗೂ ಮರ್ಯಾದೆ ಕೊಡಲ್ವಲ್ರು. ಅವಾಗಲೇ ಆಯಿತು ದೇವ್ರ ಫೋಟೋ ಎಲ್ಲ ಅದು ಮರದ ಹತ್ರ ಇಡೋದಲ್ಲ ಕಾಮನ್, ಅದ್ರ ಜೊತೆಗೆ ಬಿಯರ್ ಬಾಟ್ಲು. ಅಯ್ಯೋ ದೇವಾ, ಎಲ್ಲ ಕೆಟ್ಟೋಯ್ತು. ಅದಕ್ಕೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ರು. ಈ ಥರ ಚೆಕ್ ಮಾಡಿದ್ರು ಇಷ್ಟು ಬಂದವೆ ನೋಡಿಲಿ ಕರೆಕ್ಟಾಗಿ ಇಲ್ಲೇನೆ ಇಲ್ಲ ಆಯ್ಕೊಂಬಂದು ಯಾರು ಇಟ್ಟವ್ರ ಇಲ್ಲ ಇಲ್ಲೇ ಬಿಟ್ಟವ್ರ. ಅದು ಹೊಡೆದಾಕೆಲ್ಲ ಮಾಡೋರೆ ಬಿಯರ್ ಬಾಟ್ಲುಗಳು. ನಾನು ನೋಡೇ ಇಲ್ಲ, ಸುಮ್ಮನೆ ಇಲ್ದ ನೋಡ್ತೀನಿ, ಯಾಕೋ ಅಲ್ಲಿ ಫೋಕಸ್ ಮಾಡಿ. ಕಾಲ ಸುತ್ತಮುತ್ತ ಯಾವುದೇ ಅಂಗಡಿ ನೋಡಿದ್ರು ಪಾತ್ರೆಗಳು ರೆಂಟಿಗೆ, ಗ್ಯಾಸು ಎಲ್ಲ ಫುಲ್ಲು ನಾನ್ ವೆಜ್ ಊಟ. ಕೋಳಿ ಸಮೇತ ಎಲ್ಲ ಸಿಗುತ್ತೆ. ಕೋಳಿ ತಗೊಂಡು ಕೊಯ್ದು ತಿನ್ಬೋದು, ಎಲ್ಲಿ ಬೇಕಲ್ಲಿ ಬೇಯಿಸ್ಕೊಂಡು ಫುಲ್ ಐತೆ. ನೋಡಿ ಹಿಂಗೆ ಹೋದರೆ ದೇವಸ್ಥಾನ, ಹಿಂಗೆ ಹೋದರೆ ನದಿ ಹತ್ರ ಹೋಗ್ತೀವಿ. ಊಟ ಎಲ್ಲ ಮಾಡ್ಕೊಂಡ್ವಿ. ವೆಜ್ ಅವ್ರು ಸರ್ವೈವ್ ಆಗೋದು ಕಷ್ಟ ಆಗಿರುತ್ತೋ. ಒಳ್ಳೆ ಹೋಗಪ್ಪ ಎಲ್ಲರೂ ನಾನ್ ವೆಜ್ಜು ಚಿತ್ರಾನ್ನ ಮೊಸರನ್ನ ಅದಲ್ಲೇ ಮುಗಿಸ್ಬಿಡ್ಬೇಕು. ಮೊಸರು ಸಿಗೋಲ್ಲ, ಬರೀ ಚಿತ್ರಾನ್ನ ಯಾವುದೋ ಒಂದು ಗೊಜ್ಜು ಜಯಿಸ್ಬೇಕು. ಹಾಗೆ ಇಲ್ಲಿ ಮುತ್ತದಲ್ಲಿ ಫೋನ್ ನೆಟ್ವರ್ಕ್ ಇಲ್ಲ ಗುರು. ಅಲ್ಲೆಲ್ಲೋ ನದಿ ಹತ್ರ ಹೋದರೆ ಏರ್ಟೆಲ್ ಸಿಗೋದಂತ ಅಷ್ಟೇ, ನೆಟ್ವರ್ಕ್ ಎಲ್ಲ ಇಲ್ಲ. ಫೋನ್ಪೇ ಗಿನ್ಪೇ ಎಲ್ಲ ನಂಬ್ಕೊಂಡು ಬಂದುಬಿಡ್ಬೇಡಿ ಆಯಿತಾ. ಯಾವ ನೆಟ್ವರ್ಕು ಇಲ್ಲ ಇಲ್ಲಿ, ಯಾರ ಹತ್ರನೂ ಫೋನ್ಪೇನೂ ಇಲ್ಲ, ಯಾವ ಅಂಗಡಿಯಲ್ಲಿ ಯಾವ ಸ್ಕ್ಯಾನರ್ ಕೂಡ ಕಾಣಿಸಿಲ್ಲ. ಓಕೆನಾ, ಕ್ಯಾಶ್ ಇಟ್ಕೊಂಡು ಬನ್ನಿ ಸದ್ಯ. ಓಕೆ ಹೆಂಗೋ ನನ್ನ ಹತ್ರ ಸ್ವಲ್ಪ ಕ್ಯಾಶ್ ಇತ್ತು, ಕರೆಕ್ಟಾಗಿ ಊಟಕ್ಕೆ ಕಾಯ್ದು ಹೋಗಿ ಅಲ್ಲೆಲ್ಲರೂ ATM ಡ್ರಾ ಮಾಡ್ಕೊಬೇಕಷ್ಟೇ. ಎಲ್ಲ ಫೋನ್ಪೇ ಬಂದುಬಿಟ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ಸು ಕ್ಯಾಶೇ ಇಡೋದು ಬಿಟ್ಬಿಟ್ಟಿದ್ದೀವಿ ಅಪ್ಪ. ಇಲ್ಲಿ ನೆಟ್ವರ್ಕ್ ಇಲ್ಲ, ನೋಡ್ಕೊಂಬನ್ನಿ ಅಷ್ಟೇ. ಬಂದರೆ ಸುಮ್ಮನೆ ಬಂದಪುಟ್ಟ ಓದಪುಟ್ಟ ಅಂತ ಹೋಗ್ಬೇಕಷ್ಟೇ ಇಲ್ಲಿ ಬಂದರೆ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ಥರ ನೋಡಿ ಇಲ್ಲೆಲ್ಲ. ಅಲ್ಲೇ ರೆಂಟ್ ಇತ್ತಂದು ಎಲ್ಲ ಇಲ್ಲೇ ದಗ ಬೇಯಿಸ್ಕೊಂಡು ತಿಂತಾವ್ರೆ. ಹೆಂಗ್ರು ಬೆಂಗಳೂರವ್ರು ವೀಕೆಂಡಿಗೆ ಇಲ್ಲಿಗೂ ಬರ್ತಾರೆ. ಎಲ್ಲ ಇಲ್ಲೇ ಅವರಲ್ಲ ಗುರು, ದೇವಸ್ಥಾನದ ಹತ್ರ ಬಿಟ್ಟು. ಹಾಂ ಬ್ರೋ, ಏನು ದೇವಸ್ಥಾನ ಬಿಟ್ಟು ಎಲ್ಲ ಇಲ್ಲೇ ಅವ್ರೆ? ಹಾಂ ಏನು ಉತ್ತಾನ ಉಕ್ಕಾನ? ನನ್ನ ಮಗಳು ಹಾಳು ಮಾಡೋಕೆ ಅಂತಾನೆ ಅವರು ನೋಡಲಿಲ್ಲ. ನೀವು ಅದಕ್ಕೇನ ಹಿಂದೆ ತಿರುಗಿ ಸ್ಮೈಲ್ ಬಾರಪ್ಪ. ಹಂಗೆ ಕಾಲೆಲ್ಲ ಆಡ್ಸಾರ, ಗಾಡಿ ಎಲ್ಲ ಇಳ್ಸೋಕ್ಕಿಲ್ಲ ಆಗಲ್ಲ. ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಜಲಕ್ರೀಡೆ ಆಡ್ಕೊಂಡು ಕಾಲೆಲ್ಲ ಆಡ್ಸ್ಕೊಂಡು ಹೋಗೋಣ. ಅಲ್ಲ ಅಲ್ಲಿ ನೋಡ್ರಿ ಅಷ್ಟೊಂದು ಚೆಕ್ ಮಾಡಿದ್ರು ಎಣ್ಣೆ ಗಿಣ್ಣೆಗೆಲ್ಲ. ಇಲ್ಲಿ ನೋಡ್ರಿ ಎಣ್ಣೆ ಊಕನೇ ಹೊಡಿತಾವ್ರಲ್ಲ ಗುರು. ಇಲ್ಲಿ ನೋಡಿಲ್ಲ ಪೂರ್ತಿ ಎಣ್ಣೆ ಪಾಟ್ ಇದೆ ಇದೆಲ್ಲ. ಕಾಮನ್ ಮತ್ತೆ ಅಲ್ಲೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಮತ್ತೆ ಇದು ಬೇರೆ ಚೆಕ್ ಮಾಡ್ತಾಯಿದ್ರು. ಅಲ್ಲಿ ಚೆಕ್ ಮಾಡಿ ಏನು ಬಂತು, ಇಲ್ಲಿ ಬಂದು ಹಾಳು ಮಾಡೋದೇನು ಬಂತು. ಆಹಾ ಕಾವೇರಮ್ಮ. ಬ್ರೋ ಈಜು ಬರುತ್ತಾ? ನಂಗೆ ಬರಲ್ಲ, ಅದಕ್ಕೆ ಈಜು ಬರಲ್ಲ ಅಂದ್ರೆ ಯಾಕೆ ಅಂತ ಇಲ್ಲ ಬ್ರೋ. ಕಲಿಯೋಕೆ ನಮ್ಮಮ್ಮ ಏನಂತ ಗೊತ್ತಾ, ನಾನು 10th ಇದ್ದಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ ಹಿಂದೆ, ಈಜು ಬರಲ್ಲ ಏನು ಗೊತ್ತಾ ಅಂದರು. ಕಲಿಸ್ಲಿಲ್ಲಪ್ಪ ಈಜು ಬರಲ್ಲ ಅಂತ ಅಂದ್ಬಿಟ್ಟು. ಏನು ಮಾಡಲು ಬಿಡಲಿಲ್ಲ. ಬನ್ನಿ ಕಾಲಾರು ಅಳ್ಳಾಡ್ಸ್ಕೊಂಡು ಕುತ್ಕೊಳ್ಳೋಣ ಸ್ವಲ್ಪ. ಶೂಸ್ ತೆಗೆಯೋಣ. ಶೂ ತಗೋದ್ರೆ ಅಷ್ಟೇ, ಅದು ಒಣಗ್ಸೋಕ್ಕೆ ಅಯ್ಯಪ್ಪ. ನೋಡಿ ಹೆಲ್ಮೆಟ್ ಹಾಕೊಂಡ್ರೆ ಹಿಂಗೆ ಸೇಫು. ಇಲ್ಲಿ ಹೊಡಿತು ಬುಲ್ಡೆಗೆ, ಆದರೂ ಏನಾಗಿಲ್ಲ, ಹೆಲ್ಮೆಟ್ ಹಾಕ್ಕೊಂಡಿದ್ನಲ್ಲ. ಹಾಂ ಸೇಫ್ಟಿ. ನೋಡ್ರಪ್ಪ ಕಾವೇರಿ ನೀರು, ಬೆಂಗಳೂರಿಂದ ಕಾವೇರಿ ನೀರು ಹಿಂಗೆ ಬರೋದು. ಬೆಂಗಳೂರಿಗೆ ಹಿಂಗೆ ಅಲ್ಲ ಹೋಗೋದು, ಇಲ್ಲಲ್ವಾ? ಸನ್ಲೆಟ್ ಕಮ್ ಪಾಚಿಲೆಟ್ ಕಮ್.
ಅದು ಮೂನ್ ಲೆಟ್ ಇಟ್ಕೊಂಬರೋದಕ್ಕೆ ಪಾಚಿ ಲೆಟ್ ಇಟ್ಕೊಂಬೋದು ಜಾರ್ಗಿರ್ ಹೋಗ್ಬಿಟ್ಟು ಇಲ್ಲೆಲ್ಲ ಬರೀ ಪಾಚಿ ಐತೆ ಗುರು. ಸುಮ್ಮನೆ ಗುರು ಎದುರಿಸ್ಬೇಡ, ಮೊದಲೇ ಈಜ್ ಬರಲ್ಲ. ಮೊದಲೇ ಜೋಬಲ್ಲಿ ಇನ್ನೊಂದು ಫೋನು, ಹಿಂದೆ ಗೋಪ್ರೋ ಆಫರು ಅಷ್ಟೇ. ನಮ್ಮ ಅಂದ್ಕೊಂಡ್ರೆ ಇದೊಳ ಅದು ಆಟ ಆಡ್ತಿದ್ರೆ ಗೊತ್ತಾಗಲ್ಲ ಅದು ನೀರೆಲ್ಲ, ಗೊತ್ತಾಗಲ್ಲ ಅದು ಎದ್ಮೇಲೆ ಆಚೆ ಬಂದ್ಮೇಲೆ ಗೊತ್ತಾಗಲ್ಲ ಏಟಾಗಿದ್ದಾವೆ ಕೈ ಕಾಲು ಅಂತ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಮುತ್ತತ್ತಿದು ವ್ಲಾಗು ಮುಕ್ತಾಯ ಆಗ್ತಾಯಿದೆ. ಬಾಸ್ದು ಟೆಂಪಲು ಹರಕೆ ಕೊಟ್ಟು ಆಮೇಲೆ ಹಂಗೇ ಇಲ್ಲೇ ಬಂದೆಲ್ಲ ನಾನ್ ವೆಜ್ ಮಾಡ್ಕೊಂಡು ತಿನ್ನೋದೆಲ್ಲ ಬೇಜಾನ್ ಮಾಡ್ತಾರೆ. ಸೊ ಹಂಗಾಗಿ ಕ್ರೌಡೆಡ್ ಇರುತ್ತೆ. ಮತ್ತು ಎಲ್ಲ ನಾನ್ ವೆಜ್ಜು ಎಣ್ಣೆ ಪಾರ್ಟಿಗಳು ಉಕ್ಕಾಗಿಕ್ಕ ಎಲ್ಲ ಹೊಡಿತವ್ರೆ. ಓಕೆ, ಇಲ್ಲಿ ನಾನೇನು ಹೇಳಕ್ಕೆ ನಾನು ಯಾರೂ ಅಲ್ಲ. ದೇವಸ್ಥಾನ ಹತ್ರ ಮಾಡಿದ್ದು ತುಂಬ ತಪ್ಪು, ಅಲ್ಲೆಲ್ಲ ಬಾಟ್ಲುಗಳಿತ್ತಲ್ಲ ಅದು. ಇಲ್ಲೆಲ್ಲ ನಾನೇನು ಹೇಳೋಕ್ಕೆ ಬರೋಲ್ಲ, ಫ್ಯಾಮಿಲಿಗಳೆಲ್ಲ ಇದೆ, ನೋಡ್ಕೊಂಡು ಹೊಡಿರಪ್ಪ, ಫ್ಯಾಮಿಲಿಗಳು ಬರ್ತಾ ಇರುತ್ತೆ. ಓಕೆನಾ, ಒಂಥರ ಪಿಕ್ನಿಕ್ ಸ್ಪಾಟ್ ಥರ. ಮತ್ತು ಇಲ್ಲೆಲ್ಲ ರೆಂಟಿಗೆಲ್ಲ ಸಿಗ್ತವೆ ಐಟಮ್ಗಳು, ಖಾರ ರುಬ್ಕೊಡೋದು ಎಲ್ಲ ಪ್ರತಿಯೊಂದು ಐತೆ ಗುರು. ಓಕೆನಾ, ಸರಿ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಟಾಟಾ 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 ಟಾಟಾ. ಬಾಯ್ ಬಾಯ್.